ಹಲೋ ಆ್ಯಂಡ್ ವೆಲ್ಕಮ್ ಟು ಕನೆಕ್ಟ್ ಸ್ಕೂಲ್. ನಾನು ನಿಮ್ಮ ಪ್ರೇಮ್. ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನವೋದಯ ಪ್ರವೇಶ ಪರೀಕ್ಷೆ, ಈ ಒಂದು ನವೋದಯ ಎಕ್ಸಾಮ್ ಯಾವ ರೀತಿ ಇರುತ್ತೆ, ನವೋದಯ ಎಕ್ಸಾಮ್ನ ಕಟ್ ಆಫ್ ಎಷ್ಟಿರುತ್ತೆ, ನೆಕ್ಸ್ಟ್ ನವೋದಯ ಎಕ್ಸಾಮ್ನ ಸಿಲೆಬಸ್ ಏನು, ನವೋದಯ ಎಕ್ಸಾಮಲ್ಲಿ ರಿಸರ್ವೇಷನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಡಿಯರ್ ಸ್ಟೂಡೆಂಟ್ಸ್, ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕನೆಕ್ಟ್ ಸ್ಕೂಲ್, ಈ ಒಂದು ಕನೆಕ್ಟ್ ಸ್ಕೂಲ್ ನಮ್ಮ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಕನೆಕ್ಟ್ ಸ್ಕೂಲ್ದು. ಈ ಒಂದು ಗೂಗಲ್ ಪ್ಲೇಯಲ್ಲಿ ಹೋಗಿದ್ರೆ ಅಲ್ಲಿ ನಿಮಗೆ ಈ ರೀತಿಯ ಕನೆಕ್ಟ್ ಸ್ಕೂಲ್ ಎಜುಕೇಷನ್ ME ಮೀಡಿಯೋ ಅಂತೇಳಿ ನಿಮಗೆ ಕಾಣಿಸ್ತಾ ಇದೆ. ಈ ಒಂದು ಗೂಗಲ್ ಪ್ಲೇಸ್ಟೋರಲ್ಲಿ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಒಂದು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಉಚಿತವಾಗಿರ್ತಕ್ಕಂತಹ ನವೋದಯ ಎಕ್ಸಾಮ್ಗೆ ತರಗತಿಗಳು ಸಿಗ್ತಾ ಹೋಗ್ತವೆ. ಆ ಒಂದು ತರಗತಿಗಳನ್ನು ನೀವು ನೋಡ್ತಾ ಬನ್ನಿ. ನಿಮಗೆ ಕನೆಕ್ಟ್ ಸ್ಕೂಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ, ಕನೆಕ್ಟ್ ಸ್ಕೂಲ್ಗೆ ನೀವು ಜಾಯ್ನ್ ಆಗೋದ್ರಿಂದ ತಮಗೆ ಏನೆಲ್ಲ ಅವಕಾಶಗಳು ದೊರೆಯುತ್ತೆ ಅಂದರೆ, ನವೋದಯ ಶಾಲೆಗೆ ಪ್ರವೇಶ ಪತ್ರಿಕೆಗೆ, ನವೋದಯ ಏನಿದೆಯಲ್ಲ ಎಕ್ಸಾಮು, ಆ ಒಂದು ಪ್ರವೇಶ ಪರೀಕ್ಷೆಗೆ ತಮ್ಗೆ ಅನುಕೂಲ ಆಗುತ್ತೆ. ಅದರ ಜೊತೆಗೆ ಮೊರಾರ್ಜಿ ಎಕ್ಸಾಮ್ಗೂ ಕೂಡ ಅನುಕೂಲ ಆಗುವ ರೀತಿಯಲ್ಲಿ ಗುಣಮಟ್ಟದ ತರಗತಿಗಳನ್ನು ನೀವು ಕನೆಕ್ಟ್ ಸ್ಕೂಲಲ್ಲಿ ನೀವು ನಿರೀಕ್ಷಿಸಬಹುದು. ಇದಷ್ಟೇ ಅಲ್ಲದೆ ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಗಳಿಗೂ ಕೂಡ ನೀವು ಈ ಒಂದು ತರಗತಿಗಳು ಅನುಕೂಲ ಆಗುತ್ತೆ. ಇದರ ಜೊತೆಗೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅನೇಕ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು, ಅದರಲ್ಲೂ ಕೂಡ ವಿದ್ಯಾರ್ಥಿನಿಯರು, ಹೆಣ್ಮಕ್ಳೇನಿದ್ದಾರೆ, ಅವ್ರಿಗೆ ದೂರದ ಊರಿಗೆ ಹೋಗಿ ಕೋಚಿಂಗ್ ತೆಗೆದುಕೊಳ್ಳಲು ಅಸಾಧ್ಯವಾದಂತಹ ಒಂದು ಸಂದರ್ಭ. ಆದ್ದರಿಂದ ನೀವು ಮನೆಯಲ್ಲೇ ಕುಳಿತು ಸಾಧನೆಯನ್ನು ಮಾಡಬಹುದು ನಮ್ಮ ಕನೆಕ್ಟ್ ಸ್ಕೂಲ್ನ ಸಹಾಯದಿಂದ. ಇದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕನೆಕ್ಟ್ ಸ್ಕೂಲ್ ಒಂದು ಆ್ಯಪ್ನ ಒಂದು ವಿಳಾಸ ಇದೆ. ಅದನ್ನು ನೀವು ಹೋಗಿ ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೆ. ಅದರಲ್ಲಿ ಕನೆಕ್ಟ್ ಸ್ಕೂಲ್ ಡೌನ್ಲೋಡ್ ಆದ ನಂತರ ನೀವು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಬಳಸಿ ಕನೆಕ್ಟ್ ಸ್ಕೂಲ್ನಲ್ಲಿ ನೀವು ರಿಜಿಸ್ಟರ್ ಆದರೆ ತಮಗೆ ಉಚಿತವಾದಂತಹ ತರಗತಿಗಳು ದೊರೆಯುತ್ತವೆ. ಇದರ ಜೊತೆಗೆ ಈ ರೀತಿ ನೀವು ತರಗತಿಯನ್ನು ಮನೆಯಲ್ಲೇ ಕುಳಿತು ನೋಡಬಹುದು. ಇದಿಷ್ಟು ನಮ್ಮ ಕನೆಕ್ಟ್ ಸ್ಕೂಲ್ನ ಮಾಹಿತಿ. ಇದೀಗ ಈ ಕನೆಕ್ಟ್ ಸ್ಕೂಲಲ್ಲಿ ಇಷ್ಟು ಏನಿದೆ, ಈ ಒಂದು ತರಬೇತಿಗೆ ಕೇವಲ ನಿಮಗೆ 2800, ಕೇವಲ 2800ರಲ್ಲಿ ಎಲ್ಲ ತರಗತಿಗಳನ್ನು ಮುಗಿಸಿಕೊಡುವುದರ ಜೊತೆಗೆ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಆಕರ್ಷಕವಾದಂತಹ ಒಂದು ಕೊಡುಗೆಗಳು, ಅಂದರೆ ಒಂದು ಬಹುಮಾನಗಳು ಕೂಡ ಇರುತ್ತೆ. ಅದರ ಜೊತೆಗೆ ಫ್ರೀ ಬುಕ್ಸ್ ಇರುತ್ತೆ. ಕನೆಕ್ಟ್ ಸ್ಕೂಲ್ ವತಿಯಿಂದ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ನಿಮ್ಮ ಮಕ್ಕಳಿಗೆ ಉಚಿತ ಪುಸ್ತಕಗಳನ್ನು ಕೊಡ್ತಾಯಿದ್ದೀವಿ, ಕೇವಲ 2800 ರೂಗಳಲ್ಲಿ ಮಾತ್ರ. ನಿಮಗೆ ಅಡ್ಮಿಷನ್ ಬಗ್ಗೆ ಆಗಿರ್ಬೋದು, ಅಥವಾ ಈ ಒಂದು ತರಬೇತಿ ಬಗ್ಗೆ ಆಗಿರ್ಬೋದು, ಉಚಿತ ತರಗತಿಗಳ ಬಗ್ಗೆ ಆಗಿರ್ಬೋದು, ಹೆಚ್ಚಿನ ಮಾಹಿತಿಗಾಗಿ 9483660355 ಈ ಒಂದು ನಂಬರ್ಗೆ ಸಂಪರ್ಕಿಸಿ. ನೆಕ್ಸ್ಟ್, ನವೋದಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಸರ್? ಈ ಒಂದು ಪ್ರಶ್ನೆಗೆ ನೋಡಿ ಡಿಯರ್ ಸ್ಟೂಡೆಂಟ್ಸ್, ತಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 80 ಕ್ವಶನ್ ಇರುತ್ತೆ, 80 ಪ್ರಶ್ನೆಗಳು. ಪ್ರತಿ ಪ್ರಶ್ನೆಗೂ ಕೂಡ 1.25 ಮಾರ್ಕ್ಸ್. ಈಚ್ ಕ್ವಶನ್ ಕ್ಯಾರೀಸ್ 1.25 ಮಾರ್ಕ್ಸ್. 80 ಪ್ರಶ್ನೆಗಳು, 1.25 ಅಂಕಗಳು, ಟೋಟಲ್ 100 ಮಾರ್ಕ್ಸ್. ಒಟ್ಟು 100 ಮಾರ್ಕ್ಸ್ಗೆ 80 ಪ್ರಶ್ನೆಗಳಿರ್ತವೆ, 1.25 ಮಾರ್ಕ್ಸ್ ಈಚ್ ಕ್ವಶನ್. ಎಷ್ಟು ಸರ್ ಅವಧಿ? ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಕಂಪ್ಲೀಟ್ ಮಾಡೋದಕ್ಕೆ ಎಷ್ಟು ಅವಧಿಯನ್ನು ಕೊಡ್ತಾರೆ ಸರ್? ಸಿಂಪಲ್, 2 hour. 2 hourಗೆ ನೀವು 100 ಮಾರ್ಕ್ಸ್ಗೆ ಈ ಒಂದು ಪ್ರಶ್ನೆಯನ್ನು ಬರೀಬೇಕಾಗುತ್ತೆ. ಯೂಶ್ವಲಿ ಈ ಒಂದು ನವೋದಯ ಶಾಲೆಯ ಪರೀಕ್ಷೆ ಯಾವ ಟೈಮಲ್ಲಿ ಇರುತ್ತೆ ಅಂದರೆ, ಯೂಶ್ವಲಿ 11:30 to 1:30, ಬೆಳಿಗ್ಗೆ 11:30ಯಿಂದ 1:30ವರೆಗೆ ನವೋದಯ ಪರೀಕ್ಷೆ ಇರುತ್ತೆ. 80 ಪ್ರಶ್ನೆಗಳಿರ್ತವೆ. 5ನೇ ತರಗತಿ ಓದ್ತಿರ್ತಕ್ಕಂತಹ ಮಕ್ಕಳು ತಮ್ಮ ಆನ್ಯುವಲ್ ಎಕ್ಸಾಮ್ ಏನಿರುತ್ತಲ್ಲ, ವಾರ್ಷಿಕ ಪರೀಕ್ಷೆ, ಅದಾದ ನಂತರ 6ನೇ ತರಗತಿಗೆ ನವೋದಯ ಒಂದು ಶಾಲೆಗೆ ಪ್ರವೇಶತೆಯನ್ನು ಪಡೆದುಕೊಳ್ಳೋದಕ್ಕೆ ಎಕ್ಸಾಮ್ ಇರುತ್ತೆ. ಈ ಎಕ್ಸಾಮ್ ಯಾವಾಗ ಸರ್? ಎಕ್ಸಾಮ್ ಯಾವಾಗ ಇರುತ್ತೆ ಅಂತಂದರೆ, ಈ ಒಂದು ಪರೀಕ್ಷೆಯನ್ನು ಸೆಂಟ್ರಲ್ ಗೌರ್ಮೆಂಟ್, ಭಾರತದ ಸರ್ಕಾರ ಏನಿದೆಯಲ್ಲ ಸೆಂಟ್ರಲ್ ಗೌರ್ಮೆಂಟ್, ಆ ಕೇಂದ್ರ ಸರ್ಕಾರ ಒಂದು ನೋಟಿಫಿಕೇಷನನ್ನು ಹೊರಡಿಸುತ್ತೆ.
ಆ ನೋಟಿಫಿಕೇಷನ್ ಬಂದಾಗ ನಾವೇ ಈ ಒಂದು ಕನೆಕ್ಟಲ್ಲಿ ಜೊತೆ ನೀವು ಕನೆಕ್ಟ್ ಆಗಿದ್ದರೆ ಕನೆಕ್ಟ್ ಸ್ಕೂಲ್ನ ವತಿಯಿಂದ ನೋಟಿಫಿಕೇಷನ್ ಬಂದಾಗ ಎಕ್ಸಾಮ್ ಯಾವಾಗ ಅನ್ನೋದನ್ನು ವಿಡಿಯೋ ಮಾಡ್ತೀವಿ. ಅಲ್ಲಿವರೆಗೂ ನೀವು ಇದನ್ನು ನಿರೀಕ್ಷಿಸ್ತೀರಿ ಅಂತ ಹೇಳ್ತಾ, ಇಲ್ಲಿ ನೀವೀಗ ನೋಡ್ತಾ ಇರ್ಬೋದು 3 ಸೆಕ್ಷನ್ ಇರುತ್ತೆ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 3 ಸೆಕ್ಷನ್ ಇರುತ್ತೆ. ಫಸ್ಟ್ ಸೆಕ್ಷನ್ ಏನಂದರೆ ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯ. ಇಲ್ಲಿ ನಿಮಗೆ 40 ಪ್ರಶ್ನೆ ಇರುತ್ತೆ. ಇಲ್ಲಿ ಕೂಡ 40 ಪ್ರಶ್ನೆಗೆ 1.25 ಮಾರ್ಕ್ಸ್, ಟೋಟಲ್ 50 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ಇದಕ್ಕೆ 60 ಮಿನಿಟ್. ನೆಕ್ಸ್ಟ್ ಅರ್ಥಮೆಟಿಕ್ 20 ಪ್ರಶ್ನೆಗಳಿರ್ತವೆ. ಅಂಕಗಣಿತ, ಈ ಅಂಕಗಣಿತಕ್ಕೂ ಕೂಡ 25 ಮಾರ್ಕ್ಸ್. ಅದೇ ರೀತಿ 3ನೇ ಸೆಷನ್ ಇರುತ್ತೆ, ಅದು ಲ್ಯಾಂಗ್ವೇಜ್ ಟೆಸ್ಟ್. ಇಲ್ಲಿ ನೀವು ಕನ್ನಡ ಲ್ಯಾಂಗ್ವೇಜನ್ನು ಚೂಸ್ ಮಾಡಿದ್ರೆ ಕನ್ನಡದ ಪ್ರಶ್ನೆ ಪತ್ರಿಕೆ ಇರುತ್ತೆ. ಇಂಗ್ಲೀಷನ್ನು ಚೂಸ್ ಮಾಡಿದ್ರೆ ಇಂಗ್ಲೀಷ ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ ನಿಮಗೆ. ಆದ್ದರಿಂದ ಇಲ್ಲಿ ಕೂಡ ಪ್ರಶ್ನೆಗಳ ಸಂಖ್ಯೆ 20. ಪ್ರತಿ ಪ್ರಶ್ನೆಗೂ ಕೂಡ 1.25 ಮಾರ್ಕ್, 25 ಮಾರ್ಕ್. ಟೋಟಲ್ 3 ಸೆಕ್ಷನ್ ಇರುತ್ತೆ. ಒಂದು ಮೆಂಟಲ್ ಎಬಿಲಿಟಿ, ಅರ್ಥಮೆಟಿಕ್ ಆ್ಯಂಡ್ ಲ್ಯಾಂಗ್ವೇಜ್. 80 ಕ್ವಶನ್, 100 ಮಾರ್ಕ್ಸ್, 2 ಅವರ್. ನಿಮಗೆ ಎಕ್ಸಾಮ್ನ ದಿನದಂದು ಏನು ನೋಟಿಫಿಕೇಷನ್ ನೋಡ್ಸಿರ್ತಾರಲ್ಲ ಆ ದಿನದಂದು ಯೂಶಲಿ ಟೈಮಿಂಗ್ ಎಲ್ಲಿರುತ್ತೆ ಅಂದರೆ 11:30 1:30 ಒಳಗಡೆಗೆ ಟೈಮಿಂಗ್ ಇರುತ್ತೆ. ಬಟ್ ನೀವು ಬಿಫೋರ್ 15 ಮಿನಿಟ್ ಅಂದರೆ 15 ನಿಮಿಷ ಮುಂಚಿತವಾಗಿ ನೀವು ನಿಮ್ಮ ಪರೀಕ್ಷಾ ಕೊಠಡಿಯನ್ನು ನೀವು ಸೇರ್ಕೋಬೇಕು. ಯಾಕೆಂದರೆ 15 ಮಿನಿಟ್ ಬಿಫೋರ್ ನಿಮಗೆ OMR ಶೀಟನ್ನು ಕೊಡ್ತಾರೆ, ಅದನ್ನು ಫಿಲ್ ಮಾಡೋದಕ್ಕೆ ಹೇಳ್ತಾರೆ. ನಾವು ಮುಂದಿನ ಒಂದು ತರಗತಿಯಲ್ಲಿ ಅಥವಾ ಮುಂದಿನ ಕ್ಲಾಸಲ್ಲಿ ನಾವು OMR ಶೀಟನ್ನು ಯಾವ ರೀತಿ ಫಿಲ್ ಮಾಡಬೇಕು, ಎಕ್ಸಾಮನ್ನು ನಾವು ಯಾವ ರೀತಿ ಹೋಗಿ ಬರೀಬೇಕು ಅನ್ನೋದನ್ನು ಕೂಡ ವಿಡಿಯೋ ಮಾಡ್ತೀವಿ. ಈಗ ನೀವು ಪ್ರಶ್ನೆ ಪತ್ರಿಕೆಯನ್ನು ನೋಡೋದಾದರೆ ಇದು ನಿಮ್ಮ ಪ್ರಶ್ನೆ ಪತ್ರಿಕೆ. ಗರಿಷ್ಠ ಅಂಕಗಳನ್ನು ನೀವು ನೋಡ್ತಾ ಇದ್ದೀರಾ 100. 2 ಗಂಟೆಯ ಟೈಮ್ ಇರುತ್ತೆ. ನೀವು ಪ್ರಶ್ನೆ ಪತ್ರಿಕೆಯನ್ನು ಗಮನಿಸ್ತಾ ಬನ್ನಿ. ಇಲ್ಲಿ 3 ವಿಭಾಗಗಳಿರ್ತವೆ. ಮಾನಸಿಕ ಸಾಮರ್ಥ್ಯ ಪರೀಕ್ಷೆ, ಅಂಕಗಣಿತ ಮತ್ತು ಭಾಷೆ. 80 ಪ್ರಶ್ನೆ, 100 ಅಂಕಗಳು. ಇಲ್ಲಿರ್ತಕ್ಕಂತಹ ಸೂಚನೆಯನ್ನು ನೀವು ಪರೀಕ್ಷೆಯ ಮುನ್ನ ಓದ್ಕೊಳ್ಳಿ. ಇನ್ನೊಂದು ವಿಚಾರವನ್ನು ನೀವು ಗಮನಿಸಲೇಬೇಕಿಲ್ಲಿ, ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಎಕ್ಸ್ಟ್ರಾ 40 ಮಿನಿಟ್ ಹೆಚ್ಚಿನ ಒಂದು ಕಾಲಾವಧಿಯನ್ನು ಕೊಟ್ಟಿರ್ತಾರೆ. ಅದರ ಜೊತೆಗೆ ನೀವಿಲ್ಲಿ ಗಮನಿಸ್ತಾ ಬನ್ನಿ, ವಿಭಾಗ 1 ಮಾನಸಿಕ ಸಾಮರ್ಥ್ಯ ಪರೀಕ್ಷೆ, ಮೆಂಟಲ್ ಎಬಿಲಿಟಿ. ಈ ವಿಭಾಗ 1ರಲ್ಲಿ ನಿಮಗೆ 40 ಪ್ರಶ್ನೆಗಳಿರ್ತವೆ. ಈ ರೀತಿಯ ಪ್ರಶ್ನೆಗಳಿರ್ತವೆ. ನೋಡ್ತಾ ಬನ್ನಿ. ಒಮ್ಮೆ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸ್ತಾ ಬನ್ನಿ. ಇದು ಮೆಂಟಲ್ ಎಬಿಲಿಟಿಯ ಪ್ರಶ್ನೆ ಪತ್ರಿಕೆ. ನಿಮಗೆ ಮುಂದೆ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಾವು ವಿಶ್ಲೇಷಣೆ ಮಾಡಲಿದ್ದೇವೆ. ಜಸ್ಟ್ ನೀವೀಗ ಬ್ರೀಫಾಗಿ ನೋಡ್ತಾ ಬನ್ನಿ. ವಿಭಾಗ 1ರಲ್ಲಿ 40 ಪ್ರಶ್ನೆಗಳು, ಮೆಂಟಲ್ ಎಬಿಲಿಟಿ. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಇದು ವಿಭಾಗ 2 ಅಂದರೆ 2ನೇ ಸೆಷನ್. ಇಲ್ಲಿ ಅಂಕಗಣಿತ ಪರೀಕ್ಷೆ ಇರುತ್ತೆ. ಇಲ್ಲಿ ಕೂಡ ಅಂಕಗಣಿತದಲ್ಲೂ ಕೂಡ ನೀವು 20 ಪ್ರಶ್ನೆ ಇರುತ್ತೆ. ಇಲ್ಲೂ ಕೂಡ 1.25 ಮಾರ್ಕ್ಸ್ ಈಚ್ ಕ್ವಶನ್ಸ್. ನೆಕ್ಸ್ಟ್ ವಿಭಾಗ 2 ನೋಡಿದ್ದ ನಂತರ ವಿಭಾಗ 3ಕ್ಕೆ ಬರೋಣ. ವಿಭಾಗ 2 ಅಂಕಗಣಿತ ಆಯಿತು. ವಿಭಾಗ 3, ಇಲ್ಲಿ ವಿಭಾಗ 3ರಲ್ಲಿ ಭಾಷೆ ಪರೀಕ್ಷೆ ಇರುತ್ತೆ. ನೀವು ಕನ್ನಡ ತೊಗೊಂಡಿದ್ರೆ ಕನ್ನಡ, ಇಂಗ್ಲೀಷ್ ತೊಗೊಂಡಿದ್ರೆ ಇಂಗ್ಲೀಷ್. ಈ ಕನ್ನಡದಲ್ಲಿ ನೀವು ಪ್ರಶ್ನೆ ಪತ್ರಿಕೆಯನ್ನು ಗಮನಿಸ್ತಾ ಹೋಗಿ. ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾನೆ. ಪ್ಯಾರಾಗ್ರಾಫಲ್ಲಿ ಕೆಲವು ಕಥೆಗಳಿರ್ತವೆ, ಕೆಲವು ಇನ್ಫಾರ್ಮೇಷನ್ ಇರುತ್ತೆ. ಆ ಇನ್ಫಾರ್ಮೇಷನನ್ನು ಆಧರಿಸಿ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಈಸಿ ಕ್ವಶನ್ಸ್. ಅಲ್ಲಿರ್ತಕ್ಕಂತಹ ಒಂದು ಪ್ಯಾರಾಗ್ರಾಫನ್ನು ಓದಿ ಉತ್ತರವನ್ನು ಬರೀಬೇಕು. ಇದು ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿದ್ರಿ. ನೆಕ್ಸ್ಟ್, ನೀವು ಯಾವ ಲ್ಯಾಂಗ್ವೇಜಲ್ಲಿ ಎಕ್ಸಾಮಿನೇಷನನ್ನು ತೊಗೋಬೋದು, ಯಾವ ಭಾಷೆಯಲ್ಲಿ ಎಕ್ಸಾಮನ್ನು ಬರಿಬೋದು ನೀವು. ಈಗ ಕರ್ನಾಟಕದಲ್ಲಿ ಅಂತ ಬಂದರೆ ನೋಡಿ, ಕರ್ನಾಟಕದಲ್ಲಿ ಹಿಂದಿಯಲ್ಲೂ ಕೂಡ ಬರಿಬೋದು, ಇಂಗ್ಲೀಷಲ್ಲಿ ಬರಿಬೋದು, ಕನ್ನಡ ಲ್ಯಾಂಗ್ವೇಜಲ್ಲಿ ಬರಿಬೋದು. ಅದರ ಜೊತೆಗೆ ತೆಲುಗು, ಮರಾಠಿ, ಉರ್ದು, ಮಲಯಾಳಂ ಮತ್ತು ತಮಿಳು ಇಷ್ಟು ಲ್ಯಾಂಗ್ವೇಜಲ್ಲಿ ಕೂಡ ನೀವು ಪರೀಕ್ಷೆಯನ್ನು ಬರೀಬಹುದು ಕರ್ನಾಟಕದಲ್ಲಿ. ಯೂಶಲಿ ನೀವು ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಯಾವ ಲ್ಯಾಂಗ್ವೇಜನ್ನು ಚೂಸ್ ಮಾಡ್ತೀರೋ ಆ ಲ್ಯಾಂಗ್ವೇಜಲ್ಲಿ ಬರಿಬೋದು. ಕರ್ನಾಟಕದಲ್ಲಿ ಕನ್ನಡ ತೆಗೆದುಕೊಳ್ಳೋದು ಉತ್ತಮ. ನೆಕ್ಸ್ಟ್, ರಿಸರ್ವೇಷನ್ ಹೇಗಿರುತ್ತೆ? ಈ ಒಂದು ನವೋದಯ ಪರೀಕ್ಷೆಯಲ್ಲಿ ರಿಸರ್ವೇಷನ್ ಹೇಗಿರುತ್ತೆ ಅಂದರೆ ಸಿಂಪಲ್. ಡಿಯರ್ ಸ್ಟೂಡೆಂಟ್ಸ್, ಬಹುತೇಕ ಭಾರತದಲ್ಲಿ ಹಳ್ಳಿಗಳು ತುಂಬ ಇದ್ದಾವೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿದ್ದಾರೆ. ನವೋದಯನೂ ಕೂಡ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಪ್ರೋತ್ಸಾಹವನ್ನು ಕೊಡುವುದರ ಮೂಲಕ, ಅಂದರೆ 75% ರಿಸರ್ವೇಷನ್ ಯಾರಿಗಿರುತ್ತೆ ಅಂದರೆ ರೂರಲ್ ಏರಿಯಾ ಸ್ಟೂಡೆಂಟ್ಸ್ಗಿರುತ್ತೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ 75% ಅಂದರೆ
100 ಸೀಟ್ ಏನಾದರೂ ಇದ್ದರೆ ಅದರಲ್ಲಿ 75 ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದವರಾಗಿರ್ತಾರೆ. ಅದರ ಜೊತೆಗೆ ನೀವು ನೋಡ್ಬೋದು SCಗೆ ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ ಇವ್ರಿಗೆ 15% ರಿಸರ್ವೇಷನ್ ಇರುತ್ತೆ. ಸ್ಕೆಡ್ಯೂಲ್ಡ್ ಟ್ರೈಬ್ಸ್ ಅವ್ರಿಗೆ ST ಅವ್ರಿಗೆ 7.5, SC 15%, ST 7.5 ರಿಸರ್ವೇಷನ್ ಇರುತ್ತೆ. ಇದರ ಜೊತೆಗೆ ನೀವೇನು ಗಮನಿಸಬೇಕು ಅಂದರೆ ಸೆಂಟ್ರಲ್ ಲಿಸ್ಟಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾರೆಲ್ಲ OBC ಬರ್ತಾರೋ ಅವ್ರಿಗೆ 27% ಅಂದರೆ 27% OBC ಅವ್ರಿಗೆ ರಿಸರ್ವೇಷನ್ ಇರುತ್ತೆ. ನೆಕ್ಸ್ಟ್ ಇನ್ನೂ ಒಂದನ್ನು ನೀವು ಗಮನಿಸಲೇಬೇಕು. ಹೆಣ್ಣು ಮಕ್ಕಳ ಒಂದು ಭವಿಷ್ಯವನ್ನು ಇಟ್ಟುಕೊಂಡು ಹೆಣ್ಣು ಮಕ್ಕಳ ಒಂದು ಕಲಿಕೆಗೆ ಸ್ಫೂರ್ತಿದಾಯಕವಾಗುವಂತೆ ನಮ್ಮ ಸರ್ಕಾರ 1/3 ಆಫ್ ಟೋಟಲ್ ಸೀಟ್ಸ್ ಫಿಲ್ಡ್ ಬೈ ಗರ್ಲ್ಸ್ ಅಂದರೆ 33% ವಿದ್ಯಾರ್ಥಿನಿಯರಿಗೆ ಹೆಣ್ಣು ಮಕ್ಕಳಿಗೋಸ್ಕರ ಕೊಟ್ಟಿರ್ತಕ್ಕಂಥದ್ದು. ನೀವು ರಿಸರ್ವೇಷನ್ನ ಗಮನಿಸೋದಾದರೆ 75% ರೂರಲ್ ವಿದ್ಯಾರ್ಥಿಗಳಿಗೆ, 15 SC ಅವ್ರಿಗೆ, 7.5 ST ಅವ್ರಿಗೆ, OBC ಅವ್ರಿಗೆ 27%. ಅದರ ಜೊತೆಗೆ ಗರ್ಲ್ಸ್ ಹೇಳಿದಾರಲ್ಲ ಹೆಣ್ಣು ಮಕ್ಕಳಿಗೆ 1/3 ನೀವು ಗಮನಿಸ್ತಾ ಹೋಗ್ಬೋದು. ಇದು ರಿಸರ್ವೇಷನ್. ಇದರ ಜೊತೆಗೆ ತಮಗೆ ಕಾಡ್ತಿರ್ತಕ್ಕಂತಹ ಒಂದು ಪ್ರಶ್ನೆ ಯಾವುದು ಅಂದರೆ ನವೋದಯ ಎಕ್ಸಾಮ್ ಬರೆಯೋದ್ರಿಂದ ಅನುಕೂಲಗಳೇನು, ನವೋದಯ ಎಕ್ಸಾಮ್ನ ಅನುಕೂಲಗಳೇನು ಅಂದರೆ ಅಡ್ವಾಂಟೇಜಸ್ ಏನು ಅಂತಂದರೆ ಫ್ರೀ ಯೂನಿಫಾರ್ಮ್ ಆ್ಯಂಡ್ ಶೂಸ್, ಗುಣಮಟ್ಟವಾದಂತಹ ತರಗತಿಯ ಜೊತೆಗೆ ಯೂನಿಫಾರ್ಮ್ ಫ್ರೀಯಾಗಿ ಕೊಡ್ತಾರೆ. ಅದ್ರ ಜೊತೆಗೆ ಶೂಸ್ ಫ್ರೀ ಇರುತ್ತೆ. ಟ್ರಾವೆಲ್ ಆ್ಯಂಡ್ ಮೆಡಿಕಲ್ ಎಕ್ಸ್ಪೆಂಡಿಚರ್ ಕೂಡ ಅವರೇ ನೋಡ್ಕೋತಾರೆ. ಅದರ ಜೊತೆಗೆ ಫ್ರೀ ಬೋರ್ಡಿಂಗ್ ಫೆಸಿಲಿಟೀಸ್ ಅಂದರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯ ಹಾಸ್ಟೆಲ್ ಫೆಸಿಲಿಟಿಯನ್ನು ಕೂಡ ಅವರೇ ನೋಡ್ಕೋತಾರೆ. ಫ್ರೀ ಟೆಕ್ಸ್ಟ್ ಬುಕ್ಸ್, ಉಚಿತವಾಗಿರ್ತಕ್ಕಂತಹ ಟೆಕ್ಸ್ಟ್ ಬುಕ್ಕನ್ನು ಪ್ರೊವೈಡ್ ಮಾಡ್ತಾರೆ. ಅದರ ಜೊತೆಗೆ ಫ್ರೀ ಡೈಲಿ ಯೂಸಸ್ ಐಟಮ್ಸ್ ಅಂದರೆ ವಿದ್ಯಾರ್ಥಿಗಳಿಗೆ ತಮ್ಮ ವಿದ್ಯಾಭ್ಯಾಸಕ್ಕೆ ಏನೆಲ್ಲ ಅನುಕೂಲಗಳಾಗಬೇಕೋ ಅಷ್ಟನ್ನು ಕೂಡ ಭಾರತ ಸರ್ಕಾರ ಒದಗಿಸಿಕೊಡುತ್ತೆ ಫ್ರೀಯಾಗಿ. ಇದು ನೀವು ನವೋದಯ ವಿದ್ಯಾರ್ಥಿಗಳು ತೆಗೆದುಕೊಳ್ಳುವ ಒಂದು ಅವಕಾಶಗಳು. ನೆಕ್ಸ್ಟ್ ತಮಗೆಲ್ಲರಿಗೂ ಕೂಡ ಕಡೆಯದಾಗಿ ಕಾಡ್ತಿರ್ತಕ್ಕಂತಹ ಒಂದು ಪ್ರಶ್ನೆ ಏನು ಅಂದರೆ ಸರ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ಸರ್, ಈ ಒಂದು ಎಕ್ಸಾಮನ್ನು ಕ್ಲಿಯರ್ ಮಾಡಲಿಕ್ಕೆ ಎಷ್ಟು ಅಂಕಗಳನ್ನು ಗಳಿಸಬೇಕು ಅನ್ನೋದು ನಿಮ್ಮ ಪ್ರಶ್ನೆ. ಯೂಶಲಿ ಇದು ಸಂಭವನೀಯ ತೇರ್ಗಡೆ ಅಂಕಗಳು. ಜನರಲ್ ಅವರು 71ಇಂದ 76 ಇಷ್ಟು ಪರ್ಸೆಂಟನ್ನು ನೀವು ಸ್ಕೋರ್ ಮಾಡಬೇಕು. OBC ಅವರು ಯೂಶಲಿ 69ರಿಂದ 70 ಅಂಕಗಳನ್ನು ಗಳಿಸಬೇಕು. SC ಕಮ್ಯುನಿಟಿ ಅವರು 60ರಿಂದ 68 ಅಂಕಗಳನ್ನು ಗಳಿಸಿದೆ ಅದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರ ನಂತರ ST ಅವರು 55ರಿಂದ 60, ಇದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಸಂಭವನೀಯ ತೇರ್ಗಡೆ ಅಂಕಗಳನ್ನು ನೀವು ಗಮನಿಸ್ತಾ ಇರ್ಬೋದು. ಇದರ ಜೊತೆಗೆ ನಮ್ಮ ಕನೆಕ್ಟ್ ಸ್ಕೂಲ್ನ ಗುಣಮಟ್ಟದ ತರಬೇತಿಯ ಬಗ್ಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೇಳಿ. ನಮ್ಮ ಸಂಸ್ಥೆಯ ಒಂದು ತರಬೇತಿಯನ್ನು ನೀವು ಪಡ್ಕೊಳ್ಳೋದ್ರಿಂದ ಆಗ್ತಕ್ಕಂತಹ ಅನುಕೂಲಗಳೇನು ಅಂದರೆ ನವೋದಯ ಶಾಲೆಗಳಿಗೆ ಪ್ರವೇಶವನ್ನು ನೀವು ಪಡ್ಕೋಬೋದು. ಆ ಒಂದು ಎಕ್ಸಾಮ್ಗೂ ಕೂಡ ಅನುಕೂಲ ಆಗುತ್ತೆ. ಈ ಗುಣಮಟ್ಟದ ಶಿಕ್ಷಣ ಮೊರಾರ್ಜಿ ಎಕ್ಸಾಮ್ಗೂ ಕೂಡ ಅನುಕೂಲ ಆಗುತ್ತೆ. ಅದರ ಜೊತೆಗೆ ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಗೂ ಕೂಡ ಅನುಕೂಲ ಆಗುವ ರೀತಿ ಈ 3 ಎಕ್ಸಾಮ್ಗೆ ಅನುಕೂಲಕರ ಆಗ್ತಕ್ಕಂತಹ ರೀತಿಯಲ್ಲಿ ನಮ್ಮ ಬೋಧಕರು ಬೋಧನೆಯನ್ನು ಮಾಡ್ತಾರೆ. ನೀವು ಮನೆಯಲ್ಲೇ ಕುಳಿತುಕೊಂಡು ಇಷ್ಟು ಅಕ್ಸಸ್ಸನ್ನು ಪಡ್ಕೋಬೋದು ಕೇವಲ 2800 ರೂಪಾಯಿಗೆ ಮಾತ್ರ. ಈ 2800 ಏನಿದೆ 2800 ಏನಿದೆ ಇದಕ್ಕೆ ನಾವು ಉಚಿತವಾಗಿರ್ತಕ್ಕಂತಹ ಪಠ್ಯಪುಸ್ತಕಗಳನ್ನು ಪ್ರೊವೈಡ್ ಮಾಡ್ತೀವಿ. ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಮಾಧ್ಯಮದಲ್ಲಿ ಈ ಪಠ್ಯಪುಸ್ತಕಗಳಿರ್ತವೆ. ಇದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಒಂದು ನಾವು ಪ್ರೋತ್ಸಾಹ ಮಾಡುವ ಉದ್ದೇಶದಿಂದ ವಿಶೇಷ ಕೊಡುಗೆಗಳನ್ನು ಗಿಫ್ಟ್ಗಳನ್ನು ಕೂಡ ಕೊಡ್ತಾ ಇದ್ದೀವಿ ನಾವು. ಹೆಚ್ಚಿನ ಮಾಹಿತಿಗಾಗಿ ನೀವು ಈ ನಂಬರ್ಗೆ ಸಂಪರ್ಕವನ್ನು ಮಾಡಿ. ನೀವು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಈಗಾಗಲೇ ಹೇಳಿರೋ ಹಾಗೆ ನಮ್ಮ ಆ್ಯಪ್ನ ಒಂದು ಲಿಂಕನ್ನು ಪ್ರೊವೈಡ್ ಮಾಡಿರ್ತೀವಿ. ಆ ಆ್ಯಪನ್ನು ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೆ ಅದಲ್ಲಿ ನಿಮಗೆ ಒಂದು 3 ಮಾದರಿ ತರಗತಿಗಳನ್ನು ಕೊಟ್ಟಿದ್ದೇವೆ. ಆ ಮಾದರಿ ತರಗತಿಗಳೇನಿದ್ದಾವೆ ಅದು ಇಷ್ಟ ಆದರೆ ನಿಮಗೆ ನೀವು ಈ ಒಂದು ನಮ್ಮ ಆ್ಯಪ್ನಲ್ಲಿರ್ತಕ್ಕಂತಹ ತರಗತಿಗಳನ್ನು ಪರ್ಚೇಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಇಷ್ಟೊತ್ತು ನೋಡಿರ್ತಕ್ಕಂತಹ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನೀವು ನಮ್ಮ ಜೊತೆ ಕನೆಕ್ಟ್ ಆಗಿದ್ದರೆ ನವೋದಯದ ಪ್ರತಿ ಇಂಚಿಂಚು ಮಾಹಿತಿಯನ್ನು ತಮಗೆ ಒದಗಿಸ್ತೀವಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳು.